ಬ್ರಹ್ಮಣಿ 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 ಆಧಾಯ 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 ಕರ್ಮಾಣಿ 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 ಸಂಗಂ ತ್ಯಕ್ತ್ವಾ ಸಂಗಂ ತ್ಯಕ್ತ್ವಾ ಸಂಗಂ ತ್ಯಕ್ತ್ವಾ ಕರೋತಿ ಯಃ ಕರೋತಿ ಯಃ ಕರೋತಿ ಯಃ ಲಿಪ್ಯತೆ 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 ನ ಸ ಪಾಪೇನ ನ ಸ ಪಾಪೇನ ನ ಸ ಪಾಪೇನ ಪದ್ಮಪತ್ರಂ 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 ಇವಾಂಭಸ 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 ಬ್ರಹ್ಮಣ್ಯಾಧಾಯ ಕರ್ಮಾಣಿ ಬ್ರಹ್ಮಣ್ಯಾಧಾಯ ಕರ್ಮಾಣಿ ಬ್ರಹ್ಮಣ್ಯಾಧಾಯ ಕರ್ಮಾಣಿ ಸಂಗಂ ತ್ಯಕ್ತ್ವಾ ಕರೋತಿ ಯಃ ಸಂಗಂ ತ್ಯಕ್ತ್ವಾ ಕರೋತಿ ಯಃ ಸಂಗಂ ತ್ಯಕ್ತ್ವಾ ಕರೋತಿ ಯಃ ಲಿಪ್ಯತೆ ನ ಸ ಪಾಪೇನ ಲಿಪ್ಯತೆ ನ ಸ ಪಾಪೇನ ಲಿಪ್ಯತೆ ನ ಸ ಪಾಪೇನ ಪದ್ಮಪತ್ರಮಿವಾಂಭಸ 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 ಬ್ರಹ್ಮಣ್ಯಾಧಾಯ ಕರ್ಮಾಣಿ ಸಂಗಂ ತ್ಯಕ್ತ್ವಾ ಕರೋತಿ ಯಃ ಬ್ರಹ್ಮಣ್ಯಾಧಾಯ ಕರ್ಮಾಣಿ ಸಂಗಂ ತ್ಯಕ್ತ್ವಾ ಕರೋತಿ ಯಃ ಬ್ರಹ್ಮಣ್ಯಾಧಾಯ ಕರ್ಮಾಣಿ ಸಂಗಂ ತ್ಯಕ್ತ್ವಾ ಕರೋತಿ ಯಃ ಲಿಪ್ಯತೆ ನ ಸ ಪಾಪೇನ ಪದ್ಮಪತ್ರಮಿವಾಂಭಸ ಲಿಪ್ಯತೆ ನ ಸ ಪಾಪೇನ ಪದ್ಮಪತ್ರಮಿವಾಂಭಸ ಲಿಪ್ಯತೆ ನ ಸ ಪಾಪೇನ ಪದ್ಮಪತ್ರಮಿವಾಂಭಸ ಬ್ರಹ್ಮಣ್ಯಾಧಾಯ ಕರ್ಮಾಣಿ ಸಂಗಂ ತ್ಯಕ್ತ್ವಾ ಕರೋತಿ ಯಃ ಲಿಪ್ಯತೆ ನ ಸ ಪಾಪೇನ ಪದ್ಮಪತ್ರಮಿವಾಂಭಸ ಬ್ರಹ್ಮಣ್ಯಾಧಾಯ ಕರ್ಮಾಣಿ ಸಂಗಂ ತ್ಯಕ್ತ್ವಾ ಕರೋತಿ ಯಃ ಲಿಪ್ಯತೆ ನ ಸ ಪಾಪೇನ ಪದ್ಮಪತ್ರಮಿವಾಂಭಸ ಬ್ರಹ್ಮಣ್ಯಾಧಾಯ ಕರ್ಮಾಣಿ ಸಂಗಂ ತ್ಯಕ್ತ್ವಾ ಕರೋತಿ ಯಃ ಲಿಪ್ಯತೆ ನ ಸ ಪಾಪೇನ ಪದ್ಮಪತ್ರಮಿವಾಂಭಸ ಬ್ರಹ್ಮಣ್ಯಾಧಾಯ ಕರ್ಮಾಣಿ ಸಂಗಂ ತ್ಯಕ್ತ್ವಾ ಕರೋತಿ ಯಃ ಲಿಪ್ಯತೆ ನ ಸ ಪಾಪೇನ ಪದ್ಮಪತ್ರಮಿವಾಂಭಸ. ಆಚಾರ್ಯರು ಭಾಷ್ಯವನ್ನು ಬರೀತಾರೆ, ಬ್ರಹ್ಮಣಿ ಈಶ್ವರೇ ಆದಾಯ ನಿಕ್ಷಿಪ್ಯ ತದರ್ಥಂ ಕರೋಮಿ ಇತಿ ಭೃತ್ಯ ಇವ ಸಾಮರ್ಥ್ಯಂ ಸರ್ವಾಣಿ ಕರ್ಮಾಣಿ ಮೋಕ್ಷೇಪಿ ಫಲೇ ಸಂಗಂ ತ್ಯಕ್ತ್ವಾ ಕರೋತಿ ಯಃ ಲಿಪ್ಯತೆ ನ ಸ ಪಾಪೇನ ನ ಸಂಬಂಧ್ಯತೆ ಪದ್ಮಪತ್ರಮಿವ ಅಂಭಸ ಉದಕೇನ ಕೇವಲಂ ಸತ್ವಶುದ್ಧಿ ಮಾತ್ರ ಫಲಮೇವ ತಸ್ಯ ಕರ್ಮಣಃ ಸ್ಯಾತ್. ಬ್ರಹ್ಮದಲ್ಲಿ ಅಂದ್ರೆ ಈಶ್ವರನಲ್ಲಿ ಸಕಲ ಕರ್ಮಗಳನ್ನು ಇಟ್ಟು ಅವನಿಗಾಗಿ ಮಾಡ್ತಿದ್ದೀನಿ ಅಂತ ಯಾರು ಕರ್ಮಗಳನ್ನ ಮಾಡ್ತಾನೋ ಅಂಥವನಿಗೆ ಕಮಲದೆಲೆಗೆ ನೀರು ಅಂಟಿಕೊಳ್ಳದೆ ಇರೋ ಹಾಗೆ ಪಾಪ ಅಂಟಿಕೊಳ್ಳದೆ ಇರುತ್ತೆ. ಬರೀ ಸತ್ವಶುದ್ಧಿ ಅನ್ನೋ ಫಲವೊಂದೇ ಅವನ ಕರ್ಮಕ್ಕೆ ಆಗತ್ತೆ ಅಂತ ಹೇಳ್ತಾನೆ ಭಗವಂತ. ಅಂದ್ರೆ ಯಾರು ಈಶ್ವರನಿಗಾಗಿ ತನ್ನ ಸಕಲ ಕರ್ಮಗಳನ್ನು ಅರ್ಪಿಸಿ ಯಾವ ಫಲಾಪೇಕ್ಷೆಯೂ ಇಲ್ಲದೆ ಕರ್ಮಗಳನ್ನ ಮಾಡ್ತಾನೋ, ಈಶ್ವರನಿಗೆ ಅರ್ಪಿಸ್ತಾನೋ, ಅವನು ಹೇಗಿರ್ತಾನೆ ಅಂದ್ರೆ ಈ ಕಮಲದ ಎಲೆಯ ಮೇಲೆ ಕೆಲವು ನೀರಿನ ಹನಿಗಳು ಇದ್ರೂ ಅದಕ್ಕೆ ಹೇಗೆ ಅದು ಅಂಟಿಕೊಂಡಿರಲ್ವೋ ಹಾಗೆ ಆ ಈಶ್ವರನಿಗೆ ಅರ್ಪಿಸೋ ಕರ್ಮಗಳನ್ನ ತನ್ನ ಸಕಲ ಕರ್ಮಗಳನ್ನ ಅರ್ಪಿಸೋ ಯೋಗಿಗೆ ಯಾವ ಪಾಪಗಳೂ ಅಂಟಿಕೊಳ್ಳಲ್ಲ ಅಂತ ಹೇಳ್ತಾನೆ ಭಗವಂತ. ನಾಳೆ ಮುಂದಿನ ಶ್ಲೋಕವನ್ನು ನೋಡೋಣ. ನಮಸ್ಕಾರ.